ಕರ್ನಾಟಕ ಲೋಕಸೇವಾ ಆಯೋಗದ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರ್ಯಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಂದರ್ಭದಲ್ಲಿ ತುರ್ತಾಗಿ ಹಾಗೂ ಅತ್ಯಂತ ಅನಿವಾರ್ಯ ಅವಶ್ಯಕ ಅನ್ನೋದನ್ನು ಪರಿಗಣಿಸಿ ಈ ಒಂದು ಸಣ್ಣ ಪ್ರಮಾಣದ ತಿದ್ದುಪಡಿಗಳನ್ನು ತಂದಿದ್ದೇವೆ. ಇದರಲ್ಲಿ ಇನ್ನೂ ಹೆಚ್ಚಿನ ತಿದ್ದುಪಡಿ ಸಾಧ್ಯವೇ ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆದರೆ ಈಗೆಲ್ಲ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆಯ ಹಿನ್ನೆಲೆಯೊಳಗೆ ನಾವು ತಕ್ಷಣ ಈ ಲೋಕಸೇವಾ ಆಯೋಗಕ್ಕೆ ಒಂದು ರೀತಿ ಚಿಕಿತ್ಸೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಚಿಕಿತ್ಸೆ, ಐ ವಿಲ್ ನಾಟ್ ಸೇ ಇಟ್ ಈಸ್ ಎ ಮೇಜರ್ ಸರ್ಜರಿ, ಬಟ್ ಇಟ್ ಈಸ್ ನೌ ಬೀಯಿಂಗ್ ಟ್ರೀಟೆಡ್. ಅಧ್ಯಕ್ಷ, ಏನಾಗಿತ್ತು ಅಂದರೆ ಅದು ಎಲ್ಲರ ಗಮನ ಆ ಕಡೆ ಹೋಗಿಲ್ಲ. ಕಂಟ್ರೋಲರ್ ಅಂದರೆ ಯಾರು, ಜಾಯಿಂಟ್ ಕಂಟ್ರೋಲರ್ ಅಂದರೆ ಯಾರು, ಅವರ ಅನುಪಸ್ಥಿತಿಯಲ್ಲಿ ಏನು ಸನ್ನಿವೇಶ ಸೃಷ್ಟಿಯಾಗುತ್ತೆ, ಅವಾಗೇನಾಗುತ್ತೆ, ಇವು ಸಹಿತ ಸಮಸ್ಯೆ ಆಗಿಬಿಟ್ಟಿದ್ದು. ಆದ್ದರಿಂದ ಈ ಒಂದು ತಿದ್ದುಪಡಿ ಕಾನೂನಿನಲ್ಲಿ ನಾವು ಪರೀಕ್ಷಾ ನಿಯಂತ್ರಕ ಅಂದರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಯಾರು ಅನ್ನುವಂಥ ಡೆಫಿನೇಷನನ್ನು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ವಿ ಹ್ಯಾವ್ ನೌ ಡಿಫೈನ್ಡ್ ದ ವರ್ಡ್ಸ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಇನ್ನೊಂದು, ಈ ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಣಯ ಇದ್ವಲ್ರಿ, ಅದೇನು ಮಾಡಿದರು, ಸರ್ಕ್ಯುಲೇಷನ್ ಸಿಸ್ಟಮ್ ಬೈ ರೊಟೇಷನ್ ಸರ್ಕ್ಯುಲೇಷನ್ ಸಿಸ್ಟಮ್ ಮೇಲೆ ಅವನ್ನ ಎಲ್ಲರಿಗೂ ಕಳಿಸ್ತಿದ್ರು. ಆದರೆ ಒಬ್ಬರು 15 ದಿವಸ ಕಳಿಸ್ತಿದ್ದಿಲ್ಲ, ಒಂದು ತಿಂಗಳು ಕಳಿಸ್ತಿದ್ದಿಲ್ಲ, ತಮ್ಮ ಹತ್ರ ಇಟ್ಕೊಂಡು ಬಿಟ್ಟಿರ್ತಿದ್ರು. ಆಮೇಲೆ ಮ್ಯೂಚುವಲ್ ಮಾತಾಡ್ಕೊಳ್ಳೋದಕ್ಕೆ ಇವೆಲ್ಲವೂ ಭಾಳಷ್ಟು ಗೊಂದಲದ ವಾತಾವರಣವನ್ನು, ಅಪ್ರಾಮಾಣಿಕವಾಗಿರ್ತಕ್ಕಂಥ ನಡೆ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಅದಕ್ಕಾಗಿಯೇ ಇದನ್ನು ಸರ್ಕ್ಯುಲೇಷನ್ ಸಿಸ್ಟಮನ್ನು ನಾವು ತೆಗಿಬೇಕು ಅಂಥೇಳಿ ಆಯೋಗ ನಿರ್ಣಯ ತೆಗೆದುಕೊಳ್ಳುವುದರೊಳಗೆ ಆಗ್ತಕ್ಕಂಥ ವಿಳಂಬವನ್ನು ತಡೆಯುವ ಸಂಬಂಧ ಸುತ್ತೋಲೆ ನಿರ್ಣಯ ಮೂಲಕ ಕೈಗೊಳ್ಳುವುದಕ್ಕೆ ಸಂಬಂಧಿಸಿದ ಉಪಬಂಧವನ್ನು ನಾವು ತೆಗೆದುಹಾಕಿದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, we have now moving for removal of the provision relating to take decision by circulation in order to avoid delay in taking decision by the commission. ಅದು ಒಂದು. ಆಮೇಲೆ ಈ ಕಮಿಷನ್ ಮೀಟಿಂಗ್ ಆದರೆ ಕೋರಮ್ ಅಂತಲೇ ಇರಲಿಲ್ಲ. ಒಬ್ಬನಾದರೂ ಕೋರಮ್ ಆಗ್ಬೋದು, ಇಬ್ಬರು ಆದರೂ ಕೋರಮ್ ಆಗ್ಬೋದು. we have earlier not notified what is the quorum. That's why we have now specifying that 50% quorum of serving members including chairman for the meeting ಅನ್ನೋದನ್ನು ನಾವು ತಿದ್ದುಪಡಿಯನ್ನು ತಂದಿದ್ದೇವೆ. ಅದರ ಜೊತೆಗೆ ಈ ಕೆಲವು ಪೋಸ್ಟ್ಗಳನ್ನು ಇಂಟರ್ವ್ಯೂ ಮಾಡುವಾಗ ಯಾರು ಬೇಕು ಅವ್ರನ್ನ ಅಥವಾ ಚೇರ್ಮನ್ ತನಗೆ ತಿಳಿದವ್ರನ್ನ ಮಾಡ್ಬೋದಲ್ಲ. who is authorized by the commission should interview. That's why we have now making a provision to interview the candidates for appointment by any one member authorized by the commission. ಇದನ್ನು ಮಾಡೋದರ ಮೂಲಕ ಸ್ವಲ್ಪ ಮಟ್ಟಿನ ಶಿಸ್ತು ಬರ್ತದೆ. ಎಲ್ಲ ಶಿಸ್ತು ಬರ್ತದೆ ಅಂತ ಅನ್ನೋದಿಲ್ಲ. ಯಾಕಂದರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಬಾಡಿ ಅಂದ್ರೆ ಇವತ್ತು KPSC ಆಗಿದೆ. ಆ ಹಿನ್ನೆಲೆಯೊಳಗೆ ಈ ತಿದ್ದುಪಡಿಗಳನ್ನು ತಂದಿದ್ದೇವೆ. ಒಂದು 2-3 ಸಣ್ಣ ಕಾನ್ಸಿಕ್ವೆನ್ಷಿಯಲ್ ಪ್ರೊವಿಷನ್ಸ್ ಇವೆ. ಇದು ಒಟ್ಟು ಈ ಒಂದು ತಿದ್ದುಪಡಿಯ ಭಾವಾರ್ಥ. ಇದನ್ನು ತಾವು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೇನೆ.